ಹಲೋ ನಮಸ್ತೆ, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಚೆನ್ನಾಗಿದ್ದೀರಾ ಅನ್ಕೊತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ನನ್ನ ವಿಡಿಯೋಸ್ ನಿಮ್ಗೆ ಇಷ್ಟ ಆಗ್ತಾಯಿದ್ರೆ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ಇನ್ನು ನಾವಿವತ್ತು ತುಮಕೂರಲ್ಲಿರೋ ಮಂದಾರಗಿರಿ ಹಿಲ್ಸ್ಗೆ ಹೋಗ್ತಾ ಇದ್ವಿ. ಆ್ಯಕ್ಚುಲಿ ಪಾಪುಗೆ 2 ಡೇಸ್ ರಜೆ ಇತ್ತಲ್ವ, ಹಿಂಗಾಗಿ ಹೊರಗಡೆ ಕರ್ಕೊಂಡೋಗಿ ಅಂತ ಇದ್ದ. ಎಲ್ಲಿಗೆ ಹೋಗೋಣ ಅಂತ ಫೋನಲ್ಲಿ ಸರ್ಚ್ ಮಾಡೋದ್ರಲ್ಲೇ ಆಲ್ರೆಡಿ 11:30 ಆಗಿತ್ತು. ಹಿಂಗಾಗಿ ಹೊರಟ್ವಿ. ಆನ್ ದಿ ವೇನೆ ನಮಗೆ ಈ ಒಂದು ಹನುಮಂತನ ಒಂದು ದೇವಸ್ಥಾನ ಸಿಗುತ್ತೆ. ಇದನ್ನು ನಾವು ಆ್ಯಕ್ಚುಲಿ ಬೆಳಗಾವಿಗೆ ಹೋಗಬೇಕಾದ್ರೆ ಹೈವೇಯಲ್ಲಿ ಈ ಟೆಂಪಲ್ನ ನೋಡಿದಾಗ ತುಂಬ ಸುಂದರವಾಗಿ ಹೊರಗಡೆ ಒಂದು ಲುಕ್ ಕಾಣಿಸ್ತಿತ್ತು. ಹೋಗಬೇಕು ಅಂದ್ಕೊಂಡಿದ್ವಿ. ಇವತ್ತು ಸಮಯ ಬಂತು ಅನಿಸುತ್ತೆ. ಅದ್ರ ದೇವಸ್ಥಾನದ ಮುಂದೆನೇ ಹೋಗ್ತಾ ಇದ್ವಲ್ಲ, ಹಿಂಗಾಗಿ ದೇವಸ್ಥಾನಕ್ಕೆ ಹೋದ್ವಿ. ತುಂಬಾ ಖುಷಿ ಆಯಿತು. ತುಂಬ ಅಂದರೆ ತುಂಬಾ ಸುಂದರವಾಗಿದೆ ದೇವಸ್ಥಾನ. ಇನ್ನು ಅಲ್ಲೇ ಮಹಾಪ್ರಸಾದ ಕೂಡ ಇತ್ತು, ಹಿಂಗಾಗಿ ಅಲ್ಲಿಂದಾನೇ ಪ್ರಸಾದ ಕೂಡ ತಿನ್ಕೊಂಡ್ವಿ. ಇದು ಇಂಡಿಯಾಲಿ ಟಾಲೆಸ್ಟ್ ಒಂದು ಸ್ಟ್ಯಾಚ್ಯೂ ಅಂತೆ. ಈ ಟೆಂಪಲ್ಗೆ ಬೆಂಗಳೂರಲ್ಲಿರೋರು ಮಸ್ಟ್ ವಿಸಿಟ್ ಮಾಡಲೇಬೇಕಾದಂತಹ ಒಂದು ಸುಂದರವಾದಂಥ ಒಂದು ಟೆಂಪಲ್ ಇದು. ಅದರ ಒಂದು ಬ್ಯೂಟಿ ತುಂಬಾ ಚೆನ್ನಾಗಿದೆ, ಪೀಸ್ಫುಲ್ ಆಗಿದೆ. ಸೊ ಅಲ್ಲಿ ದರ್ಶನ ಮಾಡ್ಕೊಂಡ್ವಿ. ಅದಾದ ತಕ್ಷಣ ನಾವು ಹೊರಟಿದ್ದು ಮಂದಾರಗಿರಿ ಒಂದು ಪರ್ವತಕ್ಕೆ, ಹಿಲ್ಸ್ಗೆ. ಸೊ ಬಂದ ತಕ್ಷಣ ಫಸ್ಟು ಹೆಂಗಂದರೆ ಇಲ್ಲಿ ಏನು ಜಾಸ್ತಿ ಎಂಟ್ರಿ ಫೀಸ್ ಏನಿಲ್ಲ. ಪರ್ ಪರ್ಸನ್ಗೆ 10 ರೂಪಿ ಅಂತೆ. ಒಂದು ಹಿಲ್ಸ್ ಹತ್ರ ಮತ್ತು ಇಲ್ಲೊಂದು ಪಿಕಾಕ್ದು ಇದು ಮಾಡಿದಾರಲ್ವ ಧ್ಯಾನ ಸೆಂಟರು ಥರ, ಅಲ್ಲಿ 10 ರೂಪಿ ಮತ್ತು ಸ್ಲಿಪ್ಪರ್ಗೆ 10 ರೂಪಿ. ಅದರ್ವೈಸ್ ಬೇರೆ ಥರ ಏನು ಎಂಟ್ರಿ ಫೀಸ್ ಇಲ್ಲ. ಸೊ ನಾನು ಬಂದುಬಿಟ್ಟು ಇದನ್ನು ಜಾಸ್ತಿ ವೀಡಿಯೋಸಲ್ಲಿ ಇನ್ಸ್ಟಾಗ್ರಾಮಲ್ಲೆಲ್ಲ ನೋಡಿದ್ದೆ, ಈ ಪಿಕಾಕ್ ಥರ ಇರೋ ಒಂದು ಮಂದಿರನ. ಸೊ ಹಿಂಗಾಗಿ ಹೊರಟ್ವಿ. ಇದು ಕೆಳಗಡೆನೇ ಇದೆ. ನಾನು ಅಂದ್ಕೊಂಡಿದ್ದು ಬೆಟ್ಟದ ಮೇಲೇ ಇದೆ ಅಂದ್ಕೊಂಡಿದ್ದೆ, ಬಟ್ ಇದು ಮೊದಲೇ ಸಿಗುತ್ತೆ ನಮಗೆ, ಕೆಳಗಡೆನೇ ಸಿಗುತ್ತೆ. ಆ್ಯಂಡ್ ನಾನು ಆಲ್ರೆಡಿ ಆರ್ಟ್ ಆಫ್ ಲಿವಿಂಗು ಮತ್ತು ವ್ಯಾಲಿ ಆಫ್ ಪಿರಾಮಿಡ್ಗೆಲ್ಲ ಹೋಗಿದ್ನಲ್ಲ, ಹಿಂಗಾಗಿ ಇದು ನನಗೆ ಅಷ್ಟೊಂದೇನು ಅಟ್ರಾಕ್ಷನ್ ಅನ್ನಿಸ್ಲಿಲ್ಲ. ಓಕೆ, ಚೆನ್ನಾಗಿತ್ತು, ಫೋಟೋಸ್ ಎಲ್ಲ ತೊಗೊಳ್ಲಿಕ್ಕೆ ಎಲ್ಲ ಚೆನ್ನಾಗಿತ್ತು. ಇನ್ನು ಇಲ್ಲಿ ಬಂದುಬಿಟ್ಟು ನಾನು ಪಾಪುನೇನೆ ಕೆತ್ಕೊಂಡಿದ್ದೀನಿ. ಅಂದರೆ ಅವನು ಪಕ್ಕದಲ್ಲಿ ಗಾರ್ಡನಲ್ಲಿ ಒಳಗಡೆ ಹೋಗೋಕೆ ಚಿಕ್ಕದಾದ ಮುಳ್ಳು ತುಳಿದ್ಬಿಟ್ಟಿದ್ದ, ಹಿಂಗಾಗಿ ಅವನಿಗೆ ಸಮಾಧಾನ ಮಾಡ್ತಾಯಿದ್ದೆ. ಇನ್ನು ಅಲ್ಲಿ ಒಂಚೂರು ಫೋಟೋಸ್ ಎಲ್ಲ ತಗೊಂಡು ನಾವು ಹೊರಟಿದ್ದು ಈ ಮಂದಾರಗಿರಿ ಹಿಲ್ಸ್ನ ಹತ್ತನ ಅಂತೇಳಿ. ಇಲ್ಲಿ ಅರೌಂಡ್ 400 ಸ್ಟೆಪ್ಸ್ ಇದೆ ಅಂತೆ. ನನ್ನ ಪಾಪು ಹತ್ಬಿಟ್ಟ. ಅದೇ ನಮಗೆ ಶಾಕು. ನಾವು ಅನ್ಕೊತಾ ಇದ್ವಿ ಎಲ್ಲಿ ಇವನು ಎತ್ಕೊಂಡೆ ನಾವು ಹತ್ಬೇಕಾಗುತ್ತೇನೋ ಅಂತ. ಬಟ್ ಟು ಬಿ ಆನೆಸ್ಟ್ ನನಗೆ ತುಂಬಾ ಸುಸ್ತಾಗ್ತಾಯಿತ್ತು. ನಾನು ಅಲ್ಲಲ್ಲೇ ನಿಂತ್ಕೊಂಡು ಹೋಗ್ತಾ ಇದ್ದೆ. ಇನ್ನು ಇವತ್ತು ಬಂದುಬಿಟ್ಟು ಯಾಕೋ ನಾನು ಹಾಕೊಂಡಿರೋ ಬಟ್ಟೆ ನನಗೆ ಅಷ್ಟೊಂದು ಇಷ್ಟ ಆಗಲಿಲ್ಲ. ಯಾಕೋ ಸೂಟ್ ಆಗ್ತಾಯಿಲ್ಲ ಅನ್ನಿಸ್ತಾಯಿತ್ತು. ಹಿಂಗಾಗಿ ನಾನು ಯಾವುದೇ ರೀತಿ ಸಪ್ರೇಟಾಗಿ ಫೋಟೋಸು ವಿಡಿಯೋಸ್ ಏನು ಮಾಡ್ಕೊಳ್ಳಿಲ್ಲ. ಇನ್ನು ಬೆಂಗಳೂರಲ್ಲಿರೋರು, ತುಮಕೂರು ಹತ್ತಿರ ನಿಯರ್ ಬೈ ಇರೋರಿಗೆಲ್ಲ ಇದು 1 ಡೇ ಟ್ರಿಪ್ ಅಂತ ಹೇಳ್ಬೋದು. ಆ್ಯಂಡ್ ಬಜೆಟ್ ಫ್ರೆಂಡ್ಲಿ ಟ್ರಿಪ್ ಕೂಡ ಹೌದು. ಜಾಸ್ತಿ ಅಲ್ಲಿ ಏನು ಎಂಟ್ರಿ ಫೀಸ್ ಆಗಿರ್ಬೋದು ಅದೆಲ್ಲ ಜಾಸ್ತಿ ಏನು ಇರಲಿಲ್ಲ. ಸೊ ಹಿಂಗಾಗಿ ಆರಾಮಾಗಿ 2 ಅವರ್ಸಲ್ಲಿ ಬೆಂಗಳೂರಿಂದ ಇಲ್ಲಿಗೆ ನಾವು ರೀಚ್ ಆಗ್ತೀವಿ. ಬಟ್ ಟೈಮಿಂಗ್ಸ್ನ ನಾವು ಸ್ವಲ್ಪ ಕನ್ಸಿಡರ್ ಮಾಡ್ಕೊಬೇಕಾಗುತ್ತೆ. ಯಾಕಂದರೆ ಸ್ವಲ್ಪ 11 ಗಂಟೆ ಒಳಗೆ ರೀಚ್ ಆದರೆ ಒಳ್ಳೆಯದು. ಇಲ್ಲಾಂದರೆ 3 ಗಂಟೆ ಮೇಲೆ, 3:30 ಮೇಲೆ ಆದರೆ ಓಕೆ. ಅದರ್ವೈಸ್ ಬೇಸಿಗೆಗಾಲದಲ್ಲೆಲ್ಲ ಏನಾದರೂ ಮಧ್ಯಾಹ್ನ 12-1 ಗಂಟೆ ಹಿಂಗೆಲ್ಲ ಬಂದರೆ ತುಂಬ ಬಿಸಿಲಿರುತ್ತೆ, ತುಂಬ ಕಷ್ಟ ಆಗುತ್ತೆ. ಆ್ಯಂಡ್ ಮನಸ್ಸೇ ಹೋಗ್ಬಿಡುತ್ತೆ ಆ ಒಂದು ಬ್ಯೂಟಿನ ಎಂಜಾಯ್ ಮಾಡೋದು. ಹಿಂಗಾಗಿ ಸ್ವಲ್ಪ ಈವ್ನಿಂಗ್ ಸುತ್ತ ಬಂದರೆ ತುಂಬಾ ಚೆನ್ನಾಗಿರುತ್ತೆ. ಇನ್ನು ಇದು ಒಂದು ಏನು ಬುದ್ಧ ಮತ್ತು ಸ್ಟ್ಯಾಚು, ಅಲ್ಲಿ ಅವರು ಪ್ರವಚನ ಹೇಳೋ ಕೂತಿರ್ತಾರಲ್ವ, ಆ ಥರ ಜನಗಳಾಗಿರ್ಬೋದು, ಪ್ರಾಣಿಗಳ ಒಂದಷ್ಟು ಸ್ಟ್ಯಾಚ್ಯೂಸ್ ಮಾಡಿದಾರಲ್ಲ, ಅದು ಒಂಥರ ಸೆಂಟರ್ ಆಫ್ ಅಟ್ರಾಕ್ಷನ್ ಅಂತ ಹೇಳ್ಬೋದು. ತುಂಬ ಅಂದರೆ ತುಂಬಾ ಬ್ಯೂಟಿಫುಲ್ ಆಗಿದೆ. ತುಂಬ ಹೈಟಲ್ಲಿದೆ. ಸೊ ಕೆಳಗಡೆಯಿಂದ ನಮಗೆ ಒಂದು ವ್ಯೂ ಸಿಗ್ತಿರುತ್ತೆ, ತಂಪಾದ ಗಾಳಿ. ಅದರಲ್ಲಿ ಈ ಥರ ಪೀಸಾಗಿ ಬುದ್ಧ ಅಂದರೆ ಸಾಕು, ನಮ್ಮೆಲ್ಲರ ಮನಸ್ಸಿಗೆ ಬುದ್ಧನ ಸ್ಟ್ಯಾಚು ನೋಡಿದ ತಕ್ಷಣವೇ ಸಾಕು, ಒಂಥರ ಧ್ಯಾನ ಮಾಡಬೇಕು, ಸ್ವಲ್ಪ ಮನಸ್ಸಿಗೆ ಶಾಂತಿ ಸಿಗುತ್ತೆ, ಈ ಥರನೇ ಫೀಲ್ ಆಗೋದು. ಆ್ಯಂಡ್ ಸುತ್ತಮುತ್ತ ಕೂತ್ಕೊಳ್ಳಿಕ್ಕೂ ಅಷ್ಟೇ ತುಂಬಾ ಅವರು ಕ್ಲೀನ್ ಆದಂಥ ಒಂದು ಸರೌಂಡಿಂಗ್ ಇದೆ. ಹೀಗಾಗಿ ನೀವು ಆರಾಮಲ್ಲಿ ಕೂತ್ಕೊಂಡು ಧ್ಯಾನ ಕೂಡ ಮಾಡ್ಬೋದು. ಆರಾಮಾಗಿ ನಿಮ್ಮ ಒಂದು ಮೀ ಟೈಮ್ನ ಎಂಜಾಯ್ ಮಾಡ್ಬೋದು. ಸೊ ಹಿಂಗಾಗಿ ನನಗೆ ಈ ಪ್ಲೇಸ್ ತುಂಬ ಇಷ್ಟ ಆಯಿತು. ಆರಾಮಾಗಿ ಕೂತ್ಕೊಂಡ್ವಿ ಸ್ವಲ್ಪ ಹೊತ್ತು. ಮೊದಲೆಲ್ಲ ರೌಂಡ್ ಹಾಕಿದ್ವಿ. ಇನ್ನು ಈ ಸೈಡ್ ಒಳಗಡೆ ಬಂದಾಗ ಅಲ್ಲಿ ಜೈನ ದೇವಾಲಯ ಆಗಿರೋದ್ರಿಂದ ಕೆಲವಷ್ಟು ಪಾರ್ಶ್ವನಾಥರ ದೇವಾಲಯ ಆಗಿರ್ಬೋದು, ಇವೆಲ್ಲ ದೇವಸ್ಥಾನಗಳು ಒಳಗಡೆ ಎಲ್ಲ ದೇವಸ್ಥಾನ ಇತ್ತು. ಅದೆಲ್ಲ ಮುಗಿಸ್ಕೊಂಡು ನಾವು ಸ್ವಲ್ಪ ಹೊತ್ತು ಇಲ್ಲಿ ಟೈಮ್ನ ಕಳೆದು ಬಿಟ್ಟು ನಾವು ಮನೆಗೆ ಹೊರಟ್ವಿ. ಇನ್ನು ಅಲ್ಲಿ ಬಂದುಬಿಟ್ಟು ನಾವು ಏನೂ ಜಾಸ್ತಿ ಹೊರಗಡೆ ಏನೂ ಪರ್ಚೇಸ್ ಮಾಡಲಿಲ್ಲ, ಏನಿಲ್ಲ. ದೇವಸ್ಥಾನದಲ್ಲೇ ಪ್ರಸಾದನೂ ತೊಗೊಂಡಿದ್ವಲ್ಲ, ಹಿಂಗಾಗಿ ಜಸ್ಟ್ ಒಂದು ಗೋಲಿ ಸೋಡಾ ಕುಡಿದ್ವಿ. ಹಂಗೆ ಪಾಪುಗೆ 2 ಕುರ್ಕುರೆ ಬಿಟ್ಟರೆ ಮತ್ತೇನು ನಾವಲ್ಲಿ ತೊಗೊಳ್ಳಿಲ್ಲ. ಹಿಂಗಾಗಿ ಮನೆಗೆ ಬರೋಷ್ಟೊತ್ತಲ್ಲಿ 6:30 ಆಗಿತ್ತು. ತುಂಬ ಅಂದರೆ ತುಂಬ ಹಸಿವಾಗ್ಬಿಟ್ಟಿತ್ತು. ಸೊ ಏನು ಮಾಡೋಣ ಅಂದಾಗ ಮೋಸ್ಟ್ ನಂದು ಎವ್ರಿ ಟೈಮ್ ಫೇವ್ರೆಟ್ ಅಂತ ಹೇಳ್ಬೋದು ಇದು ಚೀಸ್ ಗಾರ್ಲಿಕ್ ಬಟರ್ ಬ್ರೆಡ್ಡು. ಸೊ ಹೆಂಗೋ ಬಟರು ಇತ್ತು, ಬ್ರೆಡ್ ಇತ್ತು, ಮತ್ತು
ಮತ್ತು ಚೀಸ್ ಇತ್ತು. ಈ 3 ಇದ್ದರೆ ಮುಗೀತು, ಆರಾಮಾಗಿ ಮನೇಲೇ ಮಾಡ್ಕೋಬೋದು ಅಂತ ಈ ಥರ ಬಟ್ರನ್ನ ನಾನು ಸ್ವಲ್ಪ ಸ್ಮೂತ್ ಮಾಡಿಬಿಟ್ಟು ಅದಕ್ಕೆ ಬೆಳ್ಳುಳ್ಳಿನ ಚೆನ್ನಾಗಿ ಕಟ್ ಮಾಡಿ ಸಿಪ್ಪೆ ತೆಗೆದು ಕಟ್ ಮಾಡಿ ಹಾಕಿ ಇದ್ರ ಮೇಲೆ ಚಿಲ್ಲಿ ಫ್ಲೇಕ್ಸ್ನ ಹಾಕ್ತಾಯಿದ್ದೀನಿ. ಏನಿಲ್ಲ, ಇದನ್ನು ನೀಟಾಗಿ ಈ ಥರ ಕಲಿಸ್ಕೊಂಡು ಬ್ರೆಡ್ಡಿಗೆ ಹಚ್ಕೊಂಡ್ರೆ ಮುಗ್ದೇ ಹೋಗುತ್ತೆ. ಆ್ಯಕ್ಚುಲಿ ಇದನ್ನ 2-3 ಸಲ ನಾನು ವಿಡಿಯೋಲಿ ನೋಡಿ ಮಾಡಬೇಕಾದ್ರೆ 2 ಸಲ ನಾನು ಇದನ್ನ ಟೇಸ್ಟ್ನೇ ಹಾಳು ಮಾಡಿಬಿಟ್ಟಿದ್ದೆ. ಹೆಂಗಂದರೆ ಇದಕ್ಕೆ ಬರೀ ಗಾರ್ಲಿಕ್ ಹಾಕ್ತಾರೆ, ಮೆಣಸಿನ್ಕಾಯಿ, ಒಂದು ಚಿಲ್ಲಿ ಫ್ಲೇಕ್ಸ್ ಹಾಕ್ತಾರೆ, ಬಟ್ ಸಾಲ್ಟೇ ಹಾಕಲ್ಲಲ್ಲ. ಮೇ ಬಿ ನಾನು ವಿಡಿಯೋಲಿ ಮಿಸ್ ಮಾಡ್ಕೊಂಡೇನೋ ಅಂದ್ಕೊಂಡು ಒಂದು ಸಲ ಸಾಲ್ಟ್ ಹಾಕಿದ್ದೆ, ಅದು ಹೆವಿ ಸಾಲ್ಟ್ ಆಗಿಬಿಟ್ಟಿತ್ತು. ಏನಕ್ಕಂದರೆ ಚೀಸು ಮತ್ತು ಬಟ್ರಲ್ಲಿ ಸಾಲ್ಟ್ ಇರೋದ್ರಿಂದ ಎಕ್ಸ್ಟ್ರಾ ಸಾಲ್ಟ್ ಹಾಕಿದರೆ ನಿಜ ಟೇಸ್ಟೇ ಹೊರ್ಟೋಗ್ಬಿಡುತ್ತೆ. ಇನ್ನು ಇನ್ನೊಂದು ಸಲ ಬಂದ್ಬಿಟ್ಟು ನಾನೇನು ಮಾಡಿದ್ದೆ ಅಂದರೆ ಗಾರ್ಲಿಕ್ನ ಏನಕ್ಕೆ ಕಟ್ ಮಾಡಿ ಹಾಕ್ಬೋದು, ಒಂದು ಸಲ ಟ್ರೈ ಮಾಡೋಣ ಅಂತ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ನಾನು ಅದಕ್ಕೆ ಅಪ್ಲೈ ಮಾಡಿದ್ದೆ. ಅದು ಕೂಡ ತುಂಬ ವರ್ಸ್ಟ್ ಆಗಿ ಬಂದಿತ್ತು ಟೇಸ್ಟು. ಹೀಗಾಗಿ 2-3 ಸಲ ಕೆಡಿಸಿದ ಮೇಲೆ ಇವಾಗ ತುಂಬಾ ಪರ್ಫೆಕ್ಟಾಗಿ ಬರ್ತಾಯಿದೆ. ತುಂಬ ಟೇಸ್ಟಿ, ನನಗೆ ತುಂಬಾ ರುಚಿ ಅನಿಸುತ್ತೆ. ಏನಕ್ಕಂದರೆ ಬ್ರೆಡ್ಡು ರುಚಿನೇ ಇರುತ್ತೆ, ಇನ್ನು ಅದರಲ್ಲಿ ಚೀಸು ಬಟರ್ ಎಲ್ಲ ಟೇಸ್ಟಿನೇ ಇರುತ್ತೆ. ಹಿಂಗಾಗಿ ಒಂದು ಈವ್ನಿಂಗ್ಗೆ ಒಳ್ಳೆ ಒಂದು ಸ್ನ್ಯಾಕ್ಸ್ ಅಂತ ಹೇಳ್ಬೋದು. ಹೊರ್ಗಡೆನೇ ತಿನ್ನಬೇಕು, ಮನೆಗೆ ಬಂದು ಮಾಡ್ಕೊಳ್ಳೋಕ್ಕೆ ಸಮಯ ಆಗುತ್ತೆ ಅಂದಾಗ ಈ ಥರ ಏನಾದರೂ ಈಸಿಯಾಗಿ ಪ್ಲ್ಯಾನ್ ಇದ್ದರೆ ಮಾಡ್ಕೋಬೋದು. ಟೇಸ್ಟಿಯಾಗೂ ಬರುತ್ತೆ ಮತ್ತು ಮನೇಲಿ ಕೂಡ ಮಾಡ್ಕೋಬೋದು ಅಲ್ವಾ. ಹಿಂಗಾಗಿ ಇನ್ನು ಇವತ್ತಿನ ಒಂದು ಡೇ ಔಟು ನಮ್ಗೆ ತುಂಬಾ ಇಷ್ಟ ಆಯಿತು. ಬಜೆಟ್ ಫ್ರೆಂಡ್ಲಿ ಇತ್ತು ಮತ್ತು ಅಷ್ಟೇ ಬೈಕಲ್ಲಿ ಹೋಗಿದ್ದು ನಾವು ಆ್ಯಕ್ಚುಲಿ. ಸೊ ಆರಾಮಾಗಿ ಆ ಥರ ಏನು ಟಯರ್ಡು ಫೀಲ್ ಆಗಲಿಲ್ಲ, ಏನಿಲ್ಲ. ಸೊ ಚೆನ್ನಾಗಿ ಅನಿಸ್ತು. ಹೋದ್ವಿ, ಒಂದು ವ್ಯೂನ ಎಂಜಾಯ್ ಮಾಡಿದ್ವಿ, ಒಂದಷ್ಟು ವೀಡಿಯೋಸು, ರೀಲ್ಸ್ಗೆ ಒಂದಷ್ಟು ವೀಡಿಯೋಸು ಈ ಥರ ಎಲ್ಲ ಮಾಡ್ಕೊಂಡ್ವಿ. ತುಂಬ ಒಂದು ಟೈಮ್ನ ಸ್ಪೆಂಡ್ ಮಾಡಿಕೊಂಡು ಒಂಥರ ಬೆಟ್ಟ ಎಲ್ಲ ಹತ್ತಿದಾಗ ಹೆಂಗಂದರೆ ಈ ಥರ ಹತ್ತಬೇಕು. ಕೆಲವು ಸಲ ನಮ್ಗೆ ಹೆಂಗಂದರೆ ಹತ್ತೋಕೆ ಆಗ್ತಾಯಿರಲಿಲ್ಲ, ಅವಾಗೆಲ್ಲ ಬೇಜಾರಾಗ್ತಾಯಿತ್ತು. ನಾವು ಈ ಏಜಲ್ಲೇ ಒಂದು 2 ಮಿನಿಟ್ಸ್ ಎಲ್ಲ ವೆಯ್ಟ್ ಮಾಡ್ತಾ ಇದ್ದೀವಲ್ಲ, ಇಟ್ ಮೀನ್ಸ್ ಮನೇಲೇ ಇದ್ದು ನಾವು ಹಂಗೆ ಆಗ್ಬಿಡ್ತೀವಿ. ಅದೇ ಈ ಥರ ನಾವು ಹೊರಗಡೆ ಎಲ್ಲ ಓಡಾಡ್ತಾ ಇದ್ದಾಗ ಅದು ನಮಗೆ ರೂಢಿ ಆಗುತ್ತೆ ಅನಿಸಿತ್ತು. ಹಿಂಗಾಗಿ ಇನ್ಮೇಲೆ ಆಗಾಗ ಈ ಥರ ಎಲ್ಲ ಹೊರಗಡೆ ಸ್ವಲ್ಪ ಓಡಾಡಬೇಕು ಜಾಸ್ತಿ ಅಂತ ನಾನು ಎಲ್ಲರಿಗೂ ಕೂಡ ಸಜೆಷನ್ ಕೊಡೋದು, ಬರೀ ಮನೆಯಲ್ಲೇ ಇರೋಗೆ. ಇನ್ನು ಅದಾದಮೇಲೆ ಒಂದು ಸೈಡ್ ಚೀಸು, ಒಂದು ಸೈಡ್ ಬಟರ್ ಏನು ನಾವು ಮಿಶ್ರಣ ಮಾಡ್ಕೊಂಡಿದ್ವಲ್ಲ ಅದನ್ನ ಅಪ್ಲೈ ಮಾಡಿಕೊಂಡು ಒಂಚೂರು ತವೆಗೆ ಬಟರ್ನ ಹಾಕ್ಕೊಂಡು ಎರಡೂ ಸೈಡು ಚೆನ್ನಾಗಿ ರೋಸ್ಟ್ ಮಾಡಿಕೊಂಡ್ರೆ ಮುಗೀತು. ಚೀಸ್ ಸ್ವಲ್ಪ ಒಳಗಡೆ ಮೆಲ್ಟ್ ಆದರೆ ಸಖತ್ತಾದಂಥ ಒಂದು ಟೇಸ್ಟ್ ಬರುತ್ತೆ. ಇನ್ನು ನಾನು ಬೆಲ್ಲದ ಟೀನ ಮಾಡ್ಕೊತೀನಿ. ಬೆಲ್ಲದ ಟೀ ನಂಗೆ ತುಂಬ ಇಷ್ಟ ಆಗುತ್ತೆ. ಹಿಂಗಾಗಿ ಆ ಬೆಲ್ಲದ ಟೀನ ಮಾಡಿಕೊಂಡು ಸೊ ಆರಾಮಾಗಿ ನಾನು, ನನ್ನ ಹಸ್ಬೆಂಡು ಮತ್ತು ಪಾಪು ಆ್ಯಕ್ಚುಲಿ ಟೀ ಎಲ್ಲ ಕುಡಿಯಲ್ಲ, ಅವನಿಗೆ ಹಾಲು ಕೊಟ್ಟಿದ್ದು. ಸೊ ಸ್ವಲ್ಪ ಹೊತ್ತಿಂದ ತಿನ್ಕೊಂಡು ಒಂದು ಅರ್ಧ ಗಂಟೆ ರಿಲ್ಯಾಕ್ಸ್ ಮಾಡಿ ಆಮೇಲೆ ರಾತ್ರಿ ಅಡುಗೆ ನೋಡೋಣ ಅಂತ ಅಂದ್ಕೊಂಡಿದ್ದು. ಸೊ ಇನ್ನು ಆಂಜನೇಯ ಸ್ವಾಮಿ ದೇವಸ್ಥಾನ ಏನಿದೆ ಅಲ್ವಾ, ಅದು ಕೂಡ ತುಂಬಾ ಚೆನ್ನಾಗಿದೆ. ಬೆಂಗಳೂರಲ್ಲಿ ಇರೋರು ಸ್ವಲ್ಪ ಯಾವುದಾದ್ರೊಂದು ಸ್ಯಾಟರ್ಡೆ ಆಗಿರ್ಬೋದು, ಸಂಡೇ ಆಗಿರ್ಬೋದು ವಿಸಿಟ್ ಮಾಡಿ ಅಂತಲೇ ಹೇಳ್ತೀನಿ. ತುಂಬ ಪೀಸ್ಫುಲ್ಲಾಗಿ ತುಂಬಾ ಸುಂದರವಾಗಿ ಒಂದು ದೇವಸ್ಥಾನ ಇದೆ. ಹಿಂಗಾಗಿ ನಿಯರ್ ಇರೋರು ಮಸ್ಟ್ ಆ್ಯಂಡ್ ವಿಸಿಟ್ ಪ್ಲೇಸಲ್ಲಿ ಬೆಂಗಳೂರಲ್ಲಿ ಆಂಜನೇಯ ಸ್ವಾಮಿ ದೇವಸ್ಥಾನ ಕೂಡ ಅಂತ ಹೇಳ್ತೀನಿ. ಇನ್ನು ಮಂದಾರಗಿರಿ ಹಿಲ್ಸ್ ಕೂಡ ನೀವು ಪ್ಲ್ಯಾನ್ ಮಾಡ್ಬೋದು. ಯಾವಾಗ ನಿಮಗೆ ಬೋರ್ ಆಗಿರುತ್ತೆ, ಒಂದೇ ದಿನದಲ್ಲಿ ಹೋಗಿ ಬರಬೇಕು, ಮಕ್ಕಳನ್ನ ಕರ್ಕೊಂಡು ಹೋಗಬೇಕು, ಅಥವಾ ಕಪಲ್ಸ್ ಕೂಡ ನೀವು ಸ್ವಲ್ಪ ಟೈಮ್ನ ಸ್ಪೆಂಡ್ ಮಾಡಬೇಕು ಅನ್ನೋರು ಕೂಡ ಹೋಗಿ ಬರ್ಬೋದು. ತುಂಬ ಒಂದು ಅದ್ಭುತವಾದ ಪ್ಲೇಸೇ ಅಂತ ಹೇಳ್ಬೋದು. ಆರಾಮಾಗಿ ನೀವು ಆ ಒಂದು ಗಾಳಿ ಆಗಿರ್ಬೋದು, ಆ ಒಂದು ತಂಪು, ಆ ಥರ ಒಂದು ಹೈಟ್ ಪ್ಲೇಸಲ್ಲಿ ನಿಂತ್ಕೊಂಡು ಸುತ್ತಮುತ್ತ ಇರೋ ಒಂದಷ್ಟು ಬೆಟ್ಟಗಳು, ಗುಡ್ಡಗಳು ಮತ್ತು ಆ ಲೇಕ್ ವ್ಯೂ ಅಂತೂ ಇನ್ನೂ ತುಂಬಾ ಸುಂದರವಾಗಿದೆ. ಇನ್ನು ಮನಸ್ಸು ತುಂಬ ಡಿಸ್ಟರ್ಬ್ ಆದಾಗ ಆ ಬುದ್ಧನ ಸ್ಟ್ಯಾಚು ಅಲ್ಲಿ ಮುಂದೆ ಸ್ವಲ್ಪ ಹೊತ್ತು ಕೂತ್ಕೊಂಡ್ರೆ ತುಂಬಾ ಮನಸ್ಸಿಗೆ ಖುಷಿ ಸಿಗುತ್ತೆ. ಸೊ ನೀವು ಒಂದ್ಸಲ ಟ್ರೈ ಮಾಡಿ ಹೋಗೋಕ್ಕೆ. ಆ್ಯಂಡ್ ಈ ವ್ಲಾಗ್ನ ನಾನು ಇಲ್ಲಿಗೆ ಸ್ಟಾಪ್ ಮಾಡ್ತಾ ಇದ್ದೀನಿ. ನನ್ನ ವಿಡಿಯೋಸು ನಿಮ್ಗೆ ಇಷ್ಟ ಆಗ್ತಾಯಿದ್ರೆ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದ್ರ ಮೂಲಕ ಸಪೋರ್ಟ್ ಮಾಡಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ ಅಂತ ಹೇಳ್ತಾ ಥ್ಯಾಂಕ್ ಯು.